ಪ್ರಹ್ಲಾದ್ ಜೋಶಿ ಮನೆ ಎದುರು ಧರಣಿ. ಮಹದಾಯಿ ನೀರು ಕುಡಿ, ಇಲ್ಲ ನಿಮ್ಮ ಮನೆ ಬಾಗಲಾಗದ ನಾವು ಮಡಿ. ಮಹದಾಯಿ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಇದ್ರ ಮೇಲೆ ರಾಜಕಾರಣ ಮಾಡ್ಕೊಂತ ಹೊಂಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಬಸನಗೌಡ ಪಾಟೀಲ್ ಎಚ್ಚರಿಕೆ. ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಮಹದಾಯಿ ಹೆಸರು ಹೇಳ್ಕೊಂಡನ ಆರಿಸಿ ಬಂದಂತ ಒಬ್ಬ ರಾಜಕಾರಣಿ. ಮಹದಾಯಿ ನೀರು ಕೊಡಿ, ಇದ್ದೇ ಇದ್ರೆ ನಿಮ್ಮ ಮನೆಯ ಬಾಗಿಲಿಗೆ ನಾವು ಬರ್ತೀವಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನೆ ಎದುರು ಧರಣಿ ಮಾಡುವುದಕ್ಕೆ ಹಾಗೆ ಮಹದಾಯಿ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಲೇಬೇಡಿ ಅಂತ ರೈತ ಹುತಾತ್ಮ ದಿನಾಚರಣೆವರೆಗೂ ಗಡುವನ್ನ ನೀಡುವುದರ ಮುಖಾಂತರ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜುಲೈ 21ನೇ ತಾರೀಕಿನ ಮಟ್ಟ ಗಡುವು ಐತಿ. ಅದ್ರ ಒಳಗೆ ಜೇರು ಕಟ್ಟ ನೀವು ಅದನ್ನು ಘೋಷಣೆ ಮಾಡ್ರಿ, ಮಹದಾಯಿ ಕೂಡಿಸುವಂತ ಕೆಲಸ ಮಾಡ್ರಿ. ಇಲ್ಲಂದ್ರೆ ನಿಮ್ಮ ಮನೆ ಬಾಗಲಾಗ ನಮ್ಮ ಧರಣಿ ಇರೋದನ್ನ ಇದು ಶತಸಿದ್ಧ. ಹೌದು, ರೈತ ಹುತಾತ್ಮ ದಿನ ಜುಲೈ 21ರ ಒಳಗೆ ಮಲಪ್ರಭಾ ನದಿಗೆ ಮಹದಾಯಿ ಜೋಡಣೆಗೆ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲದೇ ಇದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನೆ ಎದುರು ಧರಣಿಯನ್ನ ನಡೆಸಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಒಕ್ಕೂಟದ ಕಾರ್ಯಾಧ್ಯಕ್ಷ ಬಸನಗೌಡ ಪಾಟೀಲ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಧರಣಿ ಇರೋದನ್ನ ಇದು ಶತಸಿದ್ಧ. ಮಹದಾಯಿ ನೀರು ಕುಡಿ, ಇಲ್ಲ ನಿಮ್ಮ ಮನೆ ಬಾಗಲಾಗದ ನಾವು ಮಡಿ. ಪ್ರಹ್ಲಾದ್ ಜೋಶಿ ಅವರು ಮಹದಾಯಿ ಹೆಸರು ಹೇಳಿಕೊಂಡು ಆರಿಸಿ ಬಂದ ರಾಜಕಾರಣಿ. ಈಗ ಅವರು ಕೇಂದ್ರದ ಪ್ರಭಾವಿ ಮಂತ್ರಿಯಾಗಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ 4 ಗಂಟೆಯೊಳಗೆ ಈ ವ್ಯವಹಾರ ಬಗೆಹರಿಯುತ್ತೆ. ಮಹದಾಯಿ ನೀರಿನ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಜುಲೈ 21ರ ಒಳಗೆ ಘೋಷಣೆ ಮಾಡಿದ್ರೆ ಅದೇ ಕಾರ್ಯಕ್ರಮದಲ್ಲಿ ತಂದು ನಾವು ಹೂವಿನ ಹಾರವನ್ನ ಹಾಕಿ ಅಭಿನಂದಿಸ್ತೀವಿ ಅಂದ್ರು. ಜುಲೈ 21ನೇ ತಾರೀಕಿನ ಮಟ್ಟ ಗಡುವು ಐತಿ. ಅದ್ರ ಒಳಗೆ ಜೇರು ಕಟ್ಟ ನೀವು ಅದನ್ನು ಘೋಷಣೆ ಮಾಡ್ರಿ, ಮಹದಾಯಿ ಕೂಡಿಸುವಂತ ಕೆಲಸ ಮಾಡ್ರಿ. ನಿಮ್ಮನ್ನ ಅದೇ ಕಾರ್ಯಕ್ರಮದ ತಂದ ಕಾಸು ಅಭಿನಂದಿಸಿ ಹೂವಿನ ಹಾರ ಹಾಕಿ ನಿಮಗೆ ಇಡೀ ರೈತ ಸಂಘಟನೆ ಮೆರವಣಿಗೆ ಮಾಡ್ತೇವೆ ನಾವು. ಇದಕ್ಕೂ ಮುನ್ನ ಪ್ರವಾಸಿ ಮಂದಿರದಲ್ಲಿ ನಡೆದ ರೈತ ಮುಖಂಡರುಗಳ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿರುವ ರೈತರ ಸಮಸ್ಯೆಗಳ ಕುರಿತು ಹಾಗೆ ಸಮಸ್ಯೆಗಳ ಇತ್ಯರ್ಥಕ್ಕೆ ಯಾರು ಗಮನ ಹರಿಸ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಗಟ್ಟಿ ರೈತ ಮುಖಂಡರುಗಳಿಲ್ಲ ಅಂತ ಚರ್ಚೆ ಕೂಡ ಮಾಡಲಾಯಿತು. ಇನ್ನು ಅನೇಕ ರೈತ ಮುಖಂಡರುಗಳು ರೈತರು ಸಭೆಯಲ್ಲಿ ಭಾಗವಹಿಸಿದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.